ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕರ್ಟ್ದು ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನೋದು ತೋರಿಸ್ತೀನಿ. ಸ್ನೇಹಿತರೆ, ಇದ್ರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ಕಟಿಂಗ್ ವಿಡಿಯೋ ತೋರಿಸಿದ್ದೆ. ನಾನು ಇವಾಗ ಅದರದ್ದು ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಾನು ಮೇಲ್ಗಡೆದು ಬಾಡಿನ ಫಸ್ಟಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇವಾಗ ಮೊದಲಿಗೆ ಬಂದು ಬಾಡಿನ ರೆಡಿ ಮಾಡ್ಕೊಳ್ಳೋಣ. ಯಾವ ರೀತಿ ರೆಡಿ ಮಾಡೋ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇವನ್ನ ಫಸ್ಟಿಗೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಈ ರೀತಿ ಇದೆ. ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ ನಾವು ಮೊದಲಿಗೆ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಪಾರ್ಟು, ಹಾಗೆ ಇದು ಬ್ಯಾಕ್ ಪಾರ್ಟು. ಎರಡು ಪೀಸ್ನ ಸಪ್ರೇಟ್ ಆಗಿ ಮೊದಲಿಗೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, ಇವಾಗ ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಎರಡು ಪೀಸ್ ಬೇಕು ನೋಡಿ ಸ್ನೇಹಿತರೆ. ಇದು ನಾವು ವಿತೌಟ್ ಹೊರಗಡೆ ಏನು ಸ್ಟಿಚ್ ಕಾಣಲಿದ್ದಂಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿದ್ದಂಗೆ ಸ್ಟಿಚ್ ಮಾಡೋಣ. ಇದನ್ನು ನೋಡಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಾನು ಎರಡು ಪೀಸು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಳಗೊಂದು ಹೊರಗೊಂದು. ಹಾಗೆ ನೋಡಿ, ಈ ರೀತಿ ಇಟ್ಟು ಇದನ್ನ ಇವಾಗ ಮೊದಲಿಗೆ ಬಂದು ನೆಕ್ ಏನಿದೆ ಸ್ನೇಹಿತರೆ, ಇದನ್ನ ನಾವು ಫ್ರಂಟ್ ಬ್ಯಾಕ್ ಎರಡು ನೆಕ್ಕನ್ನು ಸ್ಟಿಚ್ ಬಿಡ್ಕೋಣ. ನೋಡಿ ಸ್ನೇಹಿತರೆ ನೋಡಿ, ಈ ರೀತಿ ಶೋಲ್ಡರ್ನ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ರಿ. ನಿಮಗೆ ಸೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಫ್ರಂಟ್ ಬ್ಯಾಕ್ ಎರಡು ಕರೆಕ್ಟಾಗಿ ಕೂತ್ ಬರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ನಾನು ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈ ಪಾಯಿಂಟನ್ನು ನಾವು ಕಾರ್ನರ್ ಪಾಯಿಂಟನ್ನು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ, ರೌಂಡ್ ಶೇಪ್ ಇದೆಯಲ್ಲ, ಆ ಫಿನಿಶಿಂಗು ನೀಟಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸಿಂಪಲ್ ಆಗಿ ನೋಡಿ ಈ ರೀತಿ ಇದನ್ನ ಒಳಗಡೆ ಫೋಲ್ಡ್ ಮಾಡ್ಬೇಕು ಸ್ನೇಹಿತರೆ. ಮೇಲ್ಗಡೆ ಪೀಸ್ ಏನು ಒಂದಿದೆ ನೋಡಿ, ಇದನ್ನ ನೋಡಿ ಈ ರೀತಿ ಒಳಗಡೆ ಇದನ್ನ ಹಾಕ್ಬಿಡಿ. ಈ ರೀತಿ ನಿಮಗೆ ನೋಡಿ ಕನ್ಫ್ಯೂಸ್ ಆಗ್ಬಿಡೋದು. ನೋಡಿ, ಈ ರೀತಿ ಇದನ್ನ ಒಳಗಡೆ ಹಾಕಿ. ನೋಡಿ, ಈ ರೀತಿ ಇದನ್ನ ಒಳಗಡೆ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಆಯ್ತು. ಇವಾಗ ನೋಡಿ, ಈ ತರ ಒಳಗಡೆ ಹಾಕೊಂಡ್ಬೇಕು ಸ್ನೇಹಿತರೆ. ಇದಕ್ಕೆ ಸ್ಟಿಚ್ ಬಿಡ್ಬೇಕು, ನಾವು ನಂತರ ಬಿಡೋಣ. ನೋಡಿ, ಮೊದಲಿಗೆ ಇವೆರಡು ಜಾಯಿಂಟ್ ಅನ್ನ ನಾವು ಒಳಗಡೆ ಸೇರಿಸಿ ಸ್ಟಿಚ್ ಬಿಟ್ಕೋಬೇಕು. ಯಾವ ರೀತಿ ಅಂದ್ರೆ ನೋಡಿ, ಇವಾಗ ನಾನು ಇದು ನೆಕ್ ಅನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ನೋಡಿ, ಇಲ್ಲಿ ಎರಡು ಪೀಸ್ ಇದೆ ಸ್ನೇಹಿತರೆ. ಇದನ್ನ ಈ ರೀತಿ ವಾಪಸ್ ಹಾಕಿ. ನೋಡಿ, ಈ ರೀತಿ ಇದನ್ನ ವಾಪಸ್ ಹಾಕಿ ಒಳಗಡೆಯಿಂದ ಈ ರೀತಿ ಮಾಡ್ಕೊಂಡು ಇದಕ್ಕೆ ಒಂದು ಸೈಡ್ ಸ್ಟಿಚ್ ಬಿಟ್ಕೋಬೇಕು. ಸ್ನೇಹಿತರೆ ನೋಡಿ, ಇವಾಗ ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇದನ್ನ ರಿಮೂವ್ ಮಾಡೋಣ, ಓಪನ್ ಮಾಡೋಣ. ನೋಡಿ, ಈ ತರ ಓಪನ್ ಮಾಡ್ಕೋಬೇಕು. ಒಂದು ಸೈಡ್ದು ನಮಗೆ ರೆಡಿ ಆಗುತ್ತೆ. ಇವಾಗ ಇನ್ನು ಒಂದು ಸೈಡು ಓಪನ್ ಉಳಿಯುತ್ತೆ ಸ್ನೇಹಿತರೆ. ಒಂದು ಸೈಡು ಕ್ಲೋಸ್ ಆಯಿತು. ಈ ರೀತಿ ಇದು ಬಂದಿದೆ. ಇದನ್ನ ನೀಟಾಗಿ ನೇಟ್ ಮಾಡ್ಕೊಂಡು ನಾವು ಸ್ಟಿಚ್ ಬಿಡ್ಬೇಕು. ಇನ್ನೊಂದು ನೋಡಿ, ಈ ಸೈಡ್ ಕೂಡ ಇದೆ ಸ್ನೇಹಿತರೆ. ನೋಡಿ, ಈ ತರ ಓಪನ್ ಇದೆ. ಇದನ್ನ ಇವಾಗ ಇದನ್ನು ಕೂಡ ಕ್ಲೋಸ್ ಮಾಡೋಣ. ನೋಡಿ, ಈ ರೀತಿ ಇದನ್ನ ಒಳಗಡೆ ಹಾಕಿ ಈ ಸೈಡ್ ಶೋಲ್ಡರ್ನ ಈ ರೀತಿ ನಾವು ಕ್ಲೋಸ್ ಮಾಡಿ ಒಂದು ಸ್ಟಿಚ್ ಬಿಡ್ಬೇಕು ಇಲ್ಲಿ. ಸ್ನೇಹಿತರೆ ನೋಡಿ, ಇವಾಗ ಇದನ್ನು ಕೂಡ ಓಪನ್ ಮಾಡೋಣ. ಈ ರೀತಿ ಓಪನ್ ಮಾಡ್ಕೊಂಡ್ರೆ ನಮಗೆ ಕಂಪ್ಲೀಟು ಬಾಡಿ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ತರ ಎರಡು ಒಳಗಡೆ ಲೈನಿಂಗ್ ಕೊಟ್ಟೆ, ಹಾಗೆ ಮೇಲ್ಗಡೆನೂ ಕೂಡ ಬಟ್ಟೆ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಿದರೆ
ನೀವು ಎರಡು ಕಡೆ ಯಾವ ಕಡೆ ಬೇಕಾದರೂ ಮೇಲ್ಗಡೆ ಮಾಡ್ಕೋಬಹುದು ಸ್ನೇಹಿತರೆ. ಎರಡು ಕಡೆ ಒಂದೇ ತರ ಇರುತ್ತೆ ನೋಡಿ. ಇದು 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿದ್ದು ಸ್ನೇಹಿತರೆ, ಹಾಗಾಗಿ ಚಿಕ್ಕದಾಗಿದೆ. ಈ ರೀತಿ ಆಯ್ತು. ಇದಕ್ಕೆ ಬೇಕಾದ್ರೆ ಸ್ನೇಹಿತರೆ ನೀವು ಸ್ಟಿಚ್ ಬೇಕಾದ್ರೂ ಬಿಟ್ಕೋಬಹುದು, ಬೇಡ ಅಂದ್ರೆ ಇದೇ ರೀತಿನ ನಾವು ಐರನ್ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಬೋದು. ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ ನೋಡಿ. ಈ ಕಾರ್ನರ್ ಸೈಡ್ ಎಲ್ಲ ಫುಲ್ ರೌಂಡ್ ನೆಕ್ಕಿಗೆ, ಹಾಗೆ ಸೈಡ್ ಎಲ್ಲ ಒಂದು ಸ್ಟಿಚ್ ಬಿಟ್ಕೊಂಡ್ಬಿಡಿ. ಇಟ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ನಾವು ಬಾಡಿ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಇದರಲ್ಲಿ ಯಾವುದು ನೀಟಾಗಿದೆ ಸ್ನೇಹಿತರೆ ನೋಡಿ. ಈ ಸೈಡ್ ನೀಟಾಗಿದ್ರೆ ಇದನ್ನ ಮೇಲ್ಗಡೆ ಮಾಡ್ಕೊಳ್ರಿ ನೋಡಿ. ಎರಡೂ ಕೂಡ ಅದೇ ರೀತಿ ಇದೆ ಸ್ನೇಹಿತರೆ, ಒಂದೇ ರೀತಿ ಇದೆ ನೋಡಿ. ಇದು ಚೆನ್ನಾಗಿದೆ, ಒಂದು ಸ್ವಲ್ಪ ಫಿನಿಶಿಂಗ್ ಆಗಿ ಕಾಣುತ್ತೆ, ಹಾಗಾಗಿ ಇದನ್ನ ಒಳಗಡೆ ಮಾಡ್ತೀನಿ, ಇದನ್ನ ಮೇಲ್ಗಡೆ ಮಾಡ್ತೀನಿ. ನೀವು ಎರಡು ಕಡೆ ಯಾವ್ದಾದ್ರು ಯೂಸ್ ಮಾಡ್ಬೋದು ನೋಡಿ. ಈ ರೀತಿ ನಾವು ಬಾಡಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇವಾಗ ಇದಕ್ಕೆ ಕೆಳಗಡೆ ಲಂಗನ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇದು ಮೊದಲಿಗೆ ಒಂದು ಕೆಲಸ ಆಯಿತು. ಇವಾಗ ನೋಡಿ ಸ್ನೇಹಿತರೆ, ಲಂಗ ಇದು ಲೆಂತ್ ಬಂದು ಸ್ನೇಹಿತರೆ ಟೋಟಲ್ ಬಂದು 29 ಇಂಚು ಲೆಂತ್ ಇದೆ. ಹಾಗೆ ಸೊಂಟದ ಅಳತೆ ಬಂದು 20 ಇಂಚ್ ಇದೆ ಸ್ನೇಹಿತರೆ. ಇದು ನೋಡಿ, ಇದು ಬೆಲ್ಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ 20 ಇಂಚು ಪ್ಲಸ್ 2 ಇಂಚು ಒಂದು ಸೈಡು ನೋಡಿ ಸ್ನೇಹಿತರೆ. ನೋಡಿ 20 ಅಂದ್ರೆ 10 ಇಂಚ್ ಬರುತ್ತೆ. ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು. ಅಲ್ಲಿಗೆ 12 ಇಂಚು ಅಂದ್ರೆ 24 ಟೋಟಲ್ ತಗೊಂಡಿದ್ದೀನಿ. 20 ಇಂಚು ಸೊಂಟ ಅಳತೆ ಇದೆ. ಹಾಗೆ ನೋಡಿ ಪಾಕೆಟ್ಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಮೊದಲಿಗೆ ಬಂದು ಪಾಕೆಟ್ ಮಾಡ್ಕೊಳ್ಳೋಣ ನೋಡಿ. ಆನಂತರ ಮಾಡ್ಲಿಕ್ಕೆ ಬರೋದಿಲ್ಲ, ಪಾಕೆಟ್ ಅನ್ನ ಮೊದಲಿಗೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು ಸೆಂಟ್ರ್, ಇದು ನಾವು ಲಂಗ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದು ಸೆಂಟ್ರ್ ಪೀಸು. ಹಾಗೆ ನೋಡಿ ಇಲ್ಲಿ ಒಂದು ಕೂಡ ನ್ಯಾಚ್ ಹಾಕೋಣ. ನಾವು 4 ಕಡೆಗೆ ನ್ಯಾಚ್ ಹಾಕಬೇಕು 4 ಪೀಸಲ್ಲಿ ನೋಡಿ. ಇವಾಗ ಇದು ಸೆಂಟ್ರ್ ಇದೆ ಸ್ನೇಹಿತರೆ. ಇದು ನೋಡಿ, ಇದು ಲೆಂತು, ಲಂಗದ ಲೆಂತು. ನಾವು ಈ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೋಡಿ. ಇದು 5 ಇಂಚು ನಾವು ಕೈ ಹೋಗ್ಲಿಕ್ಕೆ ಬಿಟ್ಟರೆ ಸಾಕು. ಹಾಗೆ ಸ್ನೇಹಿತರೆ ನೋಡಿ, ಪಾಕೆಟ್ಗೆ ನೀವು ಎಷ್ಟು ಬೇಕಷ್ಟನ್ನ ಕಟ್ ಮಾಡ್ಕೊಳ್ರಿ. ನಿಮ್ದು ಯಾವ ಸೈಜ್ ಲಂಗ ಇದೆಯೋ ಅದಕ್ಕೆ ಅಡ್ಜಸ್ಟ್ ಆಗಂಗೆ ಕಟ್ ಮಾಡ್ಕೊಳ್ರಿ. ನೋಡಿ ಈ ರೀತಿ ಕೆಳಗಡೆ ನಾನು ಈ ಪಾಕೆಟ್ಗೆ ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ರೀತಿ ನಾವು ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನ ಕ್ಲೋಸ್ ಮಾಡೋಣ ನೋಡಿ. ಪಾಕೆಟ್ ಫುಲ್ ಲೆಂತ್ ನಾನು ಸ್ಟಿಚ್ ಬಿಟ್ಕೊಂಡಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಇದನ್ನ ಸ್ಟಿಚ್ ಬಿಟ್ಕೊಂಡು ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಜಾಯಿಂಟ್ ಇದ್ರೆ ನಮಗೆ ಏಕಾಗಿ ಸ್ಟಿಚ್ ಬರುತ್ತೆ, ಬಟ್ ಇಲ್ಲಿ ಜಾಯಿಂಟ್ ಇಲ್ಲ. ಇಲ್ಲಿವರೆಗೂ ಇದನ್ನ ಸ್ಟಿಚ್ ಬಿಡ್ಬೇಕು ನೋಡಿ. ಇಲ್ಲ ಅಂದ್ರೆ ಪೂರ ಹೇಗೆ ಕೂಡ ನೀವು ಸ್ಟಿಚ್ ಮಾಡ್ಬೋದು ಸ್ನೇಹಿತರೆ. ನಾವು ಮೊದಲಿಗೆ ಹೇಳಿದೆ, ಕೈ ಹಾಕ್ಲಿಕ್ಕೋಸ್ಕರ ನೋಡಿ ಪಾಕೆಟ್ ಅಲ್ಲಿ 5 ಇಂಚ್ ಬಿಡ್ತಾ ಇದ್ದೀನಿ ಅಂತ ಹೇಳಿದೆ. ಇನ್ನು ಉಳಿದನ್ನು ನಾವು ಕ್ಲೋಸ್ ಮಾಡೋಣ. ಅಲ್ಲಿಗೆ ನಮಗೆ ಇದು ಪಾಕೆಟ್ ಇಷ್ಟು ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ, ಪಾಕೆಟು ರೆಡಿ ಆಯ್ತು. ಇವಾಗ ತೋರಿಸ್ತೀನಿ ನಾನು ನಿಮ್ಗೆ ಓಪನ್ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ. ಸ್ನೇಹಿತರೆ ಇದು ಬಲಗಡೆಗೆ ಬರುತ್ತೆ ಪಾಕೆಟು ನೋಡಿ. ಪಾಕೆಟು ಈ ರೀತಿ ರೆಡಿ ಆಯ್ತು ನಮಗೆ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಪ್ಲೇಟ್ಸ್ ಮಾಡ್ಕೊಂಡು ನೀವು ಇವಾಗಲೇ ಸ್ಟಿಚ್ ಬಿಟ್ಕೊಂಡ್ಬಿಡಿ, ಈಸಿ ಆಗುತ್ತೆ ನಿಮಗೆ.
ಸ್ನೇಹಿತರೆ ಇದು ಬಲಗಡೆ ಬರಂಗೆ ಮಾಡ್ಕೋಬೇಕು ನಾವು. ನೋಡಿ ನಂದು ಬಲಗಡೆ ಕೈ, ನಾನು ಈ ರೀತಿ ಬಲಗಡೆ ಪಾಕೆಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ಇದಕ್ಕೆ ಪ್ಲೇಟ್ಸ್ ಮಾಡೋಣ. ನೋಡಿ ಬೆಲ್ಟ್ ಮೊದಲಿಗೆ ಬೆಲ್ಟ್ ರೆಡಿ ಮಾಡ್ಕೋಣ, ಬೆಲ್ಟ್ಗೆ ನಾವು ಪ್ಲೇಟ್ಸನ್ನು ರೆಡಿ ಮಾಡೋಣ. ಸ್ನೇಹಿತರೆ ನಾನು ನಿಮ್ಗೆ ಯಾವಾಗಲೇ ಹೇಳಿದೆ ಬೆಲ್ಟ್ ಮೆಜರ್ಮೆಂಟ್ ಬಂದು 20 ಇಂಚು ಸೊಂಟ ಅಳತೆ ಇದೆ ಅಂತೇಳಿ. ಅಗಲ ಬಂದು ಸ್ನೇಹಿತರೆ 2 ಇಂಚು ತಗೋಬೇಕು. ನಮಗೆ 2 ಇಂಚು ಅಂದರೆ 4.5 ಇಂಚು ಅಗಲ ನೋಡ್ಕೋಬೇಕು. ನೋಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿದಂಗೆ ನಮಗೆ ರೆಡಿ ಒಂದು 4 ಇಂಚು ಬೇಕಾಗುತ್ತೆ ಸ್ನೇಹಿತರೆ. ಅರ್ಧ ಇಂಚು ಒಂದು ಸೈಡು ನಮಗೆ ಮಾರ್ಜಿನ್ ಬೇಕಾಗುತ್ತೆ ಇದನ್ನ ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ. ಓಕೆ, ನೋಡಿ 4.5 ಇಂಚ್ ಬೇಕು. ಇದು ಜಾಸ್ತಿ ಇದೆ ಸ್ನೇಹಿತರೆ, ಜಾಸ್ತಿ ಇರೋದನ್ನೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಬಿಟ್ಕೊಳ್ಳೋಣ. ನೋಡಿ ಇಲ್ಲಿಗೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಬಿಟ್ಕೊಳ್ಳೋಣ ಸ್ನೇಹಿತರೆ. ಇನ್ನೂ ಒಂದು ಮಾಡ್ಬೋದು, ಪೇಪರ್ ಕ್ಯಾನ್ವಾಸ್ ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಬೇಡ ಅಂದರೆ 1.5 ಇಂಚ್ ಬೆಲ್ಟ್ ಕೂಡ ರೆಡಿ ಮಾಡ್ಬೋದು ಸ್ನೇಹಿತರೆ. ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ ಬಟ್ಟೆಯಲ್ಲಿ. ಸ್ನೇಹಿತರೆ ನೋಡಿ ನಾನು 4.5 ಇಂಚ್ ಅಗಲಷ್ಟು ಬಿಟ್ಕೊಂಡು ಉಳ್ಳುದನ್ನ ಫೋಲ್ಡಿಂಗ್ ಮಾಡ್ಕೊಳ್ರಿ. ನೋಡಿ ಇದರಲ್ಲಿ ಹೆಚ್ಚುವರಿ ದಪ್ಪ ಇದ್ರೆ ಏನು ಚೆನ್ನಾಗುತ್ತೆ ಸ್ನೇಹಿತರೆ. ನೋಡಿ ದಪ್ಪ ಆಗುತ್ತೆ ಬೆಲ್ಟು, ಈ ರೀತಿ ದಪ್ಪನಾಗಿ ಚೆನ್ನಾಗಿರುತ್ತೆ, ಹಾರ್ಡ್ನೆಸ್ ಬರುತ್ತೆ. ಹಾಗಾಗಿ ಇದನ್ನು ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟನ್ನೇ ಬಿಟ್ಬಿಡಿ. ಎಕ್ಸ್ಟ್ರಾ ಇಲ್ಲ ಅಂದರೆ ಅರ್ಧ ಇಂಚ್ ಮಾತ್ರ ನೀವು ಫೋಲ್ಡಿಂಗ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡಿ ಇವಾಗ ನಾನು ಬೆಲ್ಟಿಗೆ ಈ ಲಂಗಾನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಇದು ಒಳಗಡೆ ಮಕ್ಕ ಸ್ನೇಹಿತರೆ. ಇದು ಫೋಲ್ಡ್ ಮಾಡಿದಾಗ ಮೇಲ್ಗಡೆ ಬರುತ್ತೆ. ನೋಡಿ ಇದು ಕೂಡ ಅಷ್ಟೇ, ಇದು ಮೇಲ್ಗಡೆ ಮುಖ, ಇದು ಒಳಗಡೆ. ನೋಡಿ ಈ ರೀತಿ ಇಟ್ಟು ಮೇಲ್ಗಡೆಗೆ ಸ್ಟಾರ್ಟಿಂಗ್ ಬಂದು ಸ್ನೇಹಿತರೆ ಒಂದು ಅರ್ಧ ಇಂಚ್ ಬಿಟ್ಟು ಮಾರ್ಜಿನ್ ಅನ್ನ ನೀವು ಅಟ್ಯಾಚ್ ಮಾಡಿ. ನಾವಲ್ಲಿ ಫೋಲ್ಡಿಂಗ್ ಮಾಡ್ಬೇಕಲ್ಲ, ಬೆಲ್ಟ್ ಫೋಲ್ಡಿಂಗ್ ಮಾಡ್ಬೇಕಲ್ಲ, ಹಾಗಾಗಿ ಒಂದು ಅರ್ಧ ಇಂಚ್ ಬಿಡಿ ಸ್ನೇಹಿತರಲ್ಲಿ. ನೋಡಿ ನಾನು ಅರ್ಧ ಇಂಚ್ ಬಿಟ್ಟಿದ್ದೀನಿ. ಇವಾಗ ಇದಕ್ಕೆ ಪ್ಲೇಟ್ಸ್ ಮಾಡೋಣ ಸ್ನೇಹಿತರೆ. ನೋಡಿ ಯಾವ ರೀತಿ ಅಂತ. ನೋಡಿ ಇದರಲ್ಲಿ 2 ಅಪೋಸಿಟ್ ಪ್ಲೇಟ್ಸ್ ಮಾಡ್ಬೋದು, ಇಲ್ಲ ಅಂದ್ರೆ ಒನ್ ಸೈಡ್ ಪ್ಲೇಟ್ ಕೂಡ ಮಾಡ್ಬೋದು. ನಾನು ನಿಮಗೆ ಒನ್ ಸೈಡ್ ಪ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ನ್ಯಾಚ್ ಹಾಕೊಂಡಿದ್ದೀನಿ, ಈ ನ್ಯಾಚಿಂದ ಈ ನ್ಯಾಚ್ವರೆಗೂ ಇದು ಎಂಡ್ ಆಗಬೇಕು. ಇಲ್ಲ ಅಂದ್ರೆ ಲಂಗ ಇದು ಆಗುತ್ತೆ. ನೋಡಿ ಕಂಫರ್ಟಬಲ್ ಆಗಿರಲ್ಲ, ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಬಟ್ಟೆ ಒಂದ್ ಸೈಡ್ ಕಡಿಮೆ ಆಗುತ್ತೆ. ಆ ರೀತಿ ನಾವು ಏನಾದ್ರು ಮಾಡಲಿಲ್ಲ ಅಂದ್ರೆ ನೋಡಿ ನೀವು ಪ್ಲೇಟ್ಸ್ ಎಷ್ಟು ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬಹುದು, ದೊಡ್ಡದಾಗಿ ಬೇಕಾದ್ರೂ ಮಾಡ್ಬೋದು. ನೋಡಿ ನಾನು ಸುಮಾರು ಒಂದು 2.5 ಇಂಚಿನಷ್ಟು ಗ್ಯಾಪ್ ನಲ್ಲಿ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಬಟ್ಟೆ ಅಗಲ ಕಡಿಮೆ ಇದೆ, ಹಾಗಾಗಿ ಪ್ಲೇಟ್ಸ್ ಕಡಿಮೆ ಬರುತ್ತೆ. ನೋಡಿ ಪ್ರಿಲ್ಸ್ ಕಮ್ಮಿ ಬರುತ್ತೆ. ಇದು ನೀವು ಜಾಸ್ತಿ ಬಟ್ಟೆ ಇದ್ರೆ ಜಾಸ್ತಿ ಪ್ರಿಲ್ಸ್ ಬರಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಒಂದು ನಾನು ನಿಮಗೆ ಕಟಿಂಗ್ ವಿಡಿಯೋದಲ್ಲಿ ಹೇಳಿದ್ರಿ ಸ್ನೇಹಿತರೆ, ಇದು ಒಂದು ಕಾಲೇನೇ ಇದೆ ಮೀಟರ್ದು ಅಷ್ಟೇ. ಹಾಗಾಗಿ ಕಡಿಮೆ ಇದೆ, ಅಗಲನೂ ಕಡಿಮೆ ಬರುತ್ತೆ. ಬಟ್ ಈಗ 1ನೇ ಕ್ಲಾಸ್ ಮಗು ಆಗಿರೋದ್ರಿಂದ ಅಗಲ ಕಡಿಮೆ ಇದ್ರೂ ತೊಂದರೆ ಇಲ್ಲ ಸ್ನೇಹಿತರೆ, ನಡೆಯುತ್ತೆ ಅನ್ನೋದಕ್ಕೋಸ್ಕರ ಹೊಲಿತಾ ಇದ್ದೀನಿ. ಇದರಲ್ಲಿ ಬೆಲ್ಟ್ ಲಂಗ ಅಷ್ಟೇ ಬರುತ್ತೆ ಅಂತ ಹೇಳಿದೆ, ಅವರು ಈ ತರನೇ ಹೊಲ್ಕೊಡು ಅಂತ ಹೇಳಿದಾಗ ನೋಡಿ ಅಗಲ ಕಮ್ಮಿ ಬರಲ್ಲ ಅಂತ ಹೇಳಿದೆ ಸ್ನೇಹಿತರೆ. ನನಗೆ ಪರವಾಗಿಲ್ಲ, ಆ ರೀತಿನೇ ಹೊಲ್ಕೊಡಿ ಅಂತ ಹೇಳಿದೆ, ಹೊಲಿತಾ ಇದ್ದೀನಿ ನಾನು. ಹಾಗಾಗಿ ಇದು ಲಂಗ ಅಗಲ ಬಂದು ಕಡಿಮೆ ಬರುತ್ತೆ ಸ್ನೇಹಿತರೆ. ಇದು ನೋಡಿ ಎಂಡಿಗೆ ಒಂದು ಅರ್ಧ ಇಂಚು ಬಿಟ್ಟು ನಾವು ಮತ್ತೆ ಇದನ್ನ ಪ್ಲೇಟ್ಸ್ ಅನ್ನ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ ನೋಡಿ ಇವಾಗ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿದೀವಿ. ನೋಡಿ ಈ ರೀತಿ ಕಾಣ್ತಾ ಇದೆ, ಒಂದ್ ಸೈಡ್ ನಾವು ಅಟ್ಯಾಚ್ ಮಾಡಿದೀವಿ. ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಅಟ್ಯಾಚ್ ಮಾಡಬೇಕು. ನೋಡಿ ಇದನ್ನ ಸ್ಟಿಚ್ ಮಾಡಬೇಕು ಈ ರೀತಿ. ನೋಡಿ ಈ ರೀತಿ ಆಗುತ್ತೆ ಬೆಲ್ಟು. ಹಾಗೆ ಇದಕ್ಕೆ ಲುಪ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ನಾನು 4 ಲುಪ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೋಡಿ 4 ಲುಪ್ಸಿಗೆ ಎಷ್ಟು ಬೇಕು ಅದನ್ನ ಕರೆಕ್ಟಾಗಿ ಬರಂಗ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡಿ ಈ ಸೈಡ್ 4.5 ಇಂಚು, ನಾನು ಈ ಸೈಡ್ 4.5 ಇಂಚು ಬಿಡ್ತಾ ಇದ್ದೀನಿ. ಹಾಗೆ ಇವೆರಡು ಸೆಂಟ್ರಲ್ಲಿ ಎಷ್ಟು ಉಳಿಯುತ್ತಾ ಒಂದು ಗ್ಯಾಪ್ ಅಲ್ಲಿ ನೀವು ಮಾಡ್ಕೊಳ್ರಿ. ನೋಡಿ ಸ್ನೇಹಿತರೆ ಇಲ್ಲಿಗೆ ಒಂದು ಬರುತ್ತೆ, ಇಲ್ಲಿಗೊಂದು ಲುಪ್ಸು ಇಲ್ಲಿಗೊಂದು ಲುಪ್ಸು ಬರುತ್ತೆ. ನೋಡಿ ನಾನು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ, ನೀವು ಟೇಪ್ ತಗೊಂಡು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ರಿ, ಅಷ್ಟೇ ಬರುತ್ತೆ. ನೋಡಿ ಸ್ನೇಹಿತರೆ ನೋಡಿ ಇವಾಗ ಎಕ್ಸ್ಟ್ರಾ ಏನ್ ಸೈಡ್ ಇದೆಯಲ್ಲ ಇದನ್ನ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ನಾವು ಬಿಟ್ಟಿದ್ದೀವಿ, ಅದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ ಸ್ನೇಹಿತರೆ. ಇದರಲ್ಲಿ ನಾವು ಉಕ್ಸು ಹಚ್ಬೇಕು, ಹಾಗೆ ಉಕ್ಸ್ ಮನಿ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಓಪನ್ ಬಿಟ್ಕೋಬೇಕು. ನೋಡಿ ನಾವು ನಂತರ ಅಟ್ಯಾಚ್ ಮಾಡ್ಬೇಕಾದ್ರೆ ಅದನ್ನ ಸೇರ್ಸೋಣ.
ಸ್ನೇಹಿತರೆ ನೋಡಿ ನೋಡಿ ಇವಾಗ ಈ ಸೈಡ್ ನಾನು ಉಕ್ಸ್ ಹಚ್ಚಬೇಕು, ಹಾಗಾಗಿ ಇದನ್ನು ಓಪನ್ ಬಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಉಕ್ಸನ್ನು ಅಟ್ಯಾಚ್ ಮಾಡ್ತೀನಿ. ಒಂದು ನೋಡಿ ಈ ರೀತಿ ಬೆಲ್ಟನ್ನು ನೀವು ಫೋಲ್ಡ್ ಮಾಡ್ಕೊಳ್ರಿ. ಫೋಲ್ಡ್ ಮಾಡ್ಕೊಂಡು ಒಳಗಡೆಯಿಂದ ನಾನು ಉಕ್ಸನ್ನು ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಿಗೆ, ಕರೆಕ್ಟಾಗಿ ಸೆಂಟ್ರಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ಹಾಗೆ ಒಂದು ಸ್ನೇಹಿತರೆ ಇದು ದಪ್ಪ ಇರಲ್ಲ ಬಟ್ಟೆ, ಹಾಗಾಗಿ ಒಳಗಡೆಗೆ ಒಂದು ಪೀಸ್ ಕೊಡಿ ಎಕ್ಸ್ಟ್ರಾ. ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇರೋ ಬಟ್ಟೆನ ನೀವು ಪೀಸ್ ಕೊಡಿ ಒಳಗಡೆಗೆ, ಅದು ಉಕ್ಸು ನೀಟಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ ನೋಡಿ ಈ ಥರ ಉಕ್ಸ್ ಬೇಕಾದರೆ ಅಟ್ಯಾಚ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಹೆಮ್ಮಿಂಗ್ ಮಾಡೋ ಉಕ್ಸ್ ಬರುತ್ತೆ, ಅದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ನಾನು ನೋಡಿ 4 ಪಾರ್ಟ್ಸ್ ಇದ್ದದ್ದು ಉಕ್ಸು ಈ ರೀತಿ ಇದೆ, ಇದನ್ನು ನಾನು ಅಟ್ಯಾಚ್ ಮಾಡ್ತಿದ್ದೀನಿ. ನಾವು ಪ್ಯಾಂಟಿಗೆಲ್ಲ ಇದನ್ನೇ ಅಟ್ಯಾಚ್ ಮಾಡ್ತೀವಿ. ನೋಡಿ ಇದನ್ನು ನಾವು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀವಲ್ಲ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ ಇಟ್ಟು ಇದನ್ನ ಹುಕ್ಸ್ ಅದಕ್ಕೆ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಅಟ್ಯಾಚ್ ಮಾಡೋಣ. ಅದಕ್ಕೆ ಸ್ವಲ್ಪ ದಪ್ಪ ಇದ್ದರೆ ಬಾಳಿಕೆ ಬರುತ್ತೆ ಜಾಸ್ತಿ ದಿನ ಬಟ್ಟೆ. ನಾವು ಕ್ಯಾನ್ವಾಸ್ ನಾವು ಪ್ಯಾಂಟಿಗೆಲ್ಲ ಹಾಕ್ತೀವಲ್ಲ ಸ್ನೇಹಿತರೆ, ಅದು ಕ್ಯಾನ್ವಾಸ್ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ನಾವು ಹಾಗಾಗಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀವಿ ಅದಕ್ಕೆ. ಸ್ನೇಹಿತರೆ ನೋಡಿ ಈ ರೀತಿ ನಾವು ಇವಾಗ ಹುಕ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಲೂಪ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ ಬಂದು ಲೂಪ್ಸ್ ಬೇಕು ನಮಗೆ. ನೋಡಿ ನಾನು 4 ಲೂಪ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು 5 ಹಚ್ತೀನಿ ಅಂದರೆ 5 ಹಚ್ಕೊಳ್ಳಿ, ಇಲ್ಲ ಅಂದರೆ 6 ಬೇಕಾದರೂ ಹಚ್ಬೋದು, ನಿಮ್ಮ ಚಾಯ್ಸು. ನಾನು 4 ಹಚ್ತಾ ಇದ್ದೀನಿ ಇದಕ್ಕೆ. ಸ್ನೇಹಿತರೆ ಹಾಗೆ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ. ನಿಮಗೆ ಎಲ್ಲ ಥರದ್ದು ಯೂನಿಫಾರ್ಮ್ದು ಕಟಿಂಗು ಹಾಗೆ ಸ್ಟಿಚಿಂಗ್ ವಿಡಿಯೋಸ್ ಇದೆ ಸ್ನೇಹಿತರೆ. ನಿಮಗೆ ಬ್ಲೌಸ್ ಕಟಿಂಗ್ ಬಿಗ್ನರ್ಸ್ ಆಗಿದ್ದರೆ ನಿಮಗೆ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಬೇಕಂದರೆ ನಂದು ಇನ್ನೂ ಒಂದು ಚಾನಲ್ ಇದೆ ಸ್ನೇಹಿತರೆ, ಅದು ಲೇಡೀಸ್ ಮಾತ್ರ ಹಾಕ್ತೀನಿ. ಅದರಲ್ಲಿ ನೀವು ಅದನ್ನು ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ರಾಟಿ ಶಿವಾನಂದ್ ಅಂತೇಳಿ ನಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನಾನು ಲೇಡೀಸ್ ಬ್ಲೌಸ್ ಕಟಿಂಗ್ ಮಾತ್ರ ಹಾಕ್ತೀನಿ. ನೋಡಿ ಬಿಗ್ನರ್ಸಿಂದ ಹಿಡಿದು ಎಲ್ಲರೂ ಕಲಿಯೋಕ್ಕೋಸ್ಕರ ಆ ವಿಡಿಯೋ ಅದರಲ್ಲಿ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಹಾಕಿದ್ದೀನಿ, ದಯವಿಟ್ಟು ನೋಡಿ. ರಾಟಿ ಶಿವಾನಂದ್ ಅಂತ ಇದೆ ಸ್ನೇಹಿತರೆ. ನೋಡಿ ನಾನು ಇವಾಗ ಇದನ್ನ ಕಟ್ ಮಾಡ್ಕೊಂತೀನಿ. 4 ಲೂಪ್ಸಿಗೆ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದು 4 ಇಂಚು ಸೈಜ್ ಇದೆ ಸ್ನೇಹಿತರೆ. ಇವು ಹೆಚ್ಚಿಗೆ ಆಗುತ್ತೆ, ಅದು ಉಳಿದ್ರೆ ಆಮೇಲೆ ಆನಂತರ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇವಾಗ ಬೆಲ್ಟಿಗೆ ನಾವು ಮೊದಲಿಗೆ ಈ ಲೂಪ್ಸ್ ಅನ್ನ ಇಟ್ಟು ಅಟ್ಯಾಚ್ ಮಾಡ್ಕೊಂತ ಹೋಗೋಣ. ನೋಡಿ ಈ ರೀತಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ 4 ಲೂಪ್ಸಿಗೆ ಅಲ್ಲಿ ಇಟ್ಟು ಇದನ್ನ ಈ ರೀತಿ ಮಾರ್ಕ್ ಮಾಡಿ. ಸ್ನೇಹಿತರೆ ಇದು ನಮಗೆ ಬೆಲ್ಟ್ ಒಂದು 2 ಇಂಚ್ ಇರುತ್ತೆ. ನಮಗೆ ಈ ಬೆಲ್ಟೇ ಬೆಲ್ಟ್ ಬರುತ್ತಲ್ಲ ಇದು ಹಾಕ್ಲಿಕ್ಕೆ, ಸ್ಕೂಲ್ ಯೂನಿಫಾರ್ಮ್ದು ಬೆಲ್ಟು, ಅದು 2 ಇಂಚ್ ಇರುತ್ತೆ. ನಾವು ಇದನ್ನ ಈ ಪಟ್ಟಿನೇ 2 ಇಂಚ್ ಇರೋದ್ರಿಂದ ನಮ್ಗೆ ಏನು ತ್ರಾಸಿಲ್ಲ, ಹೆಚ್ಚುವರಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಬೆಲ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಲೂಪ್ಸ್ ಅನ್ನ ಮಾಡಿದ್ರೆ ಸಾಕು. ಇನ್ನೂ ಹೆಚ್ಚಿಗೆ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಸ್ನೇಹಿತರೆ ನೋಡಿ ಕೆಳಗಡೆ ಇಲ್ಲೊಂದು ಸ್ಟಿಚ್ ಬಿಟ್ಕೊಂಡು ಮತ್ತೆ ಹಿಂಗೆ ವಾಪಸ್ ತಗೊಂಡ್ರೆ ನಿಮಗೆ ಮುಗೀತು. ಜಾಸ್ತಿ ದೊಡ್ಡ ಲೂಪ್ಸ್ ಆಗುತ್ತೆ, ಸೈಜು ಜಾಸ್ತಿ ಆಗುತ್ತೆ. ಸ್ನೇಹಿತರೆ ನೋಡಿ ಈ ರೀತಿ ನಾವು ಲೂಪ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದೀವಿ. ನೋಡಿ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ಸ್ನೇಹಿತರೆ ನೀವು ಇಲ್ಲಿ ಒಂದು ರಫ್ ಮಾಡ್ಕೊಳ್ರಿ. ಈ ರೀತಿ ರಫ್ ಮಾಡ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದಾಗ ನೋಡಿ 2.5 ಇಂಚ್ ಆಗುತ್ತೆ. ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ನನಗೆ ಇಷ್ಟೇ ಸಾಕು, 2 ಇಂಚು ರೆಡಿ ಬರೋದ್ರಿಂದ ನನಗೆ ಇಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಕೂಡ ಫೋಲ್ಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇದರಲ್ಲಿ ನೋಡಿ ಇವಾಗ ಬಟ್ಟೆಯಲ್ಲಿ ಉಕ್ಸ್ ಮನಿ ಮಾಡೋಣ. ನಾವು ಒಂದು ಉಕ್ಸ್ ಹಚ್ತೀವಿ ಅಷ್ಟೇ. ಈ ಥರ ಉಕ್ಸ್ ಹಚ್ಚೋದಾದರೆ ಅವ್ರಿಗೆ ಜಾಸ್ತಿ ಬೇಕು, ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಅಥವಾ ಕಡಿಮೆ ಮಾಡ್ಕೊಳಕ್ಕೆ ನಾವು ಈ ಥರ ಉಕ್ಸ್ ಮನಿಯನ್ನು ಬಳಸಬೇಕು. ನೋಡಿ ನಾನು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಥರ ಇದೆ ಸ್ನೇಹಿತರೆ, ಇದು 3 ಲೇಯರ್ ಆಗಿದೆ. ನೋಡಿ ಈ ಥರ ನೀವು ಪ್ಲೇಟ್ಸ್ ಅನ್ನ ಮಾಡಿ 2 ಸೈಡ್ ಸ್ಟಿಚ್ ಬಿಡಿ. ಒಂದು 2 ಇಂಚ್ವರೆಗೂ ಇಟ್ಟರೆ ಸಾಕು ಸ್ನೇಹಿತರೆ. ನೀವು ಅರ್ಧ ಇಂಚಿಗೆ ಒಂದು ಫ್ರಿಲ್ ಇಟ್ಟರೆ ಸಾಕಾಗುತ್ತೆ. ನಾನು ಹೆಚ್ಚುವರಿ ಬಟ್ಟೆ ಇದೆ ಹಾಗಾಗಿ ಎಷ್ಟು ಬರ್ತೋ ಅಷ್ಟು ಇಡ್ತೀನಿ. ಅವ್ರು ಎಷ್ಟಾರ ಯೂಸ್ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಾಗಿರೋದ್ರಿಂದ ಮುಂದೆ ಯೂಸ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ 2 ಸೈಡು ಈ ಥರ ಫ್ರಿಲ್ಸ್ ಮಾಡಿ ಈ ಥರ ಸ್ಟಿಚ್ ಬಿಡ್ಬೇಕು ನಾವು 2 ಸೈಡು. ಯಾಕಂದರೆ ಇದಕ್ಕೆ 2 ಸ್ಟಿಚ್ ಬಿಡಿ, ಇದು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ಸ್ಟಿಚ್ಗೆಲ್ಲ ಕಿತ್ತೋಗುತ್ತೆ ಇದು.
ಹಾಗಾಗಿ ನೋಡಿ 2 ಸ್ಟಿಚ್ ಬಿಡ್ತಾ ಇದ್ದೀನಿ ನಾನು. ನೋಡಿ ಸ್ನೇಹಿತರೆ, ಈ ಥರ ಆಯಿತು. ನಾವು ಇವಾಗ ಹುಕ್ಸನ್ನು ಈ ರೀತಿ ಹಾಕಿದರೆ ಸುಲಭವಾಗುತ್ತೆ. ನೋಡಿ ನೋಡಿ ಈ ರೀತಿ ಕೂರುತ್ತೆ ಸ್ನೇಹಿತರೆ ಇದು. ಹಾಗಾಗಿ ನೋಡಿ ನಾವು ಒಂದು ಹುಕ್ಸ್ ಹಚ್ತೀವಿ ಅಷ್ಟೇ, ಇದು 2 3 ಅವರಿಗೆ 3 ಇಂಚ್ವರೆಗೂ ಅವ್ರು ಎಕ್ಸ್ಟೆಂಡು ಹಾಗೆ ಮಾಡ್ಕೋಬೋದು ಅವರು. ಸ್ನೇಹಿತರೆ, ಇವಾಗ ನಾವೆಲ್ಲ ಬೆಲ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಮೇನ್ ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡೋದು ನೋಡೋಣ. ಸ್ನೇಹಿತರೆ, ಈ ಬಾಡಿ ಪಾರ್ಟನ್ನು 2 ರೀತಿ ಅಟ್ಯಾಚ್ ಮಾಡ್ಬೋದು ನಾವು. ನೋಡಿ, ಬೆಲ್ಟನ್ನು ಕಟ್ ಮಾಡ್ಕೊಂಡಾಗ ನಾವು ಇಲ್ಲಿ ಅದನ್ನು ಬೇರೆ ರೀತಿ ಕಟ್ ಮಾಡ್ತೀವಿ ಸ್ನೇಹಿತರೆ. ಇದನ್ನು ಒಳಗಡೆ ಹಾಕಿ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಬಟ್ ಇವಾಗ ನಾನು ನಿಮಗೆ ಈಸಿ ಮೆಥಡ್ ತೋರಿಸ್ತೀನಿ. ನೋಡಿದ್ರೆ ಈ ರೀತಿ ನೀವು ಬೆಲ್ಟನ್ನು ರೆಡಿ ಮಾಡ್ಕೊಂಡ್ರಿ, ಬೆಲ್ಟ್ ಲಂಗನ ಇದಕ್ಕೆ ಯಾವ ರೀತಿ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಬೇಕು ಅನ್ನೋದು ನೋಡೋಣ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಈ ಬೆಲ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ರಿ, ನೀವು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ರಿ. ಓಕೆ, ಇದು ಸೆಂಟ್ರಿಗೆ ಮಾರ್ಕು, ಬೆಲ್ಟ್ನ ಸೆಂಟ್ರ್ ಮಾರ್ಕು. ಇವಾಗ ಸ್ನೇಹಿತರೆ, ಇದಕ್ಕೆ ಫ್ರಂಟ್ ಪಾರ್ಟ್ ಯಾವುದು, ಬ್ಯಾಕ್ ಪಾರ್ಟ್ ಯಾವುದು, ಇವಾಗ ಲಂಗದಲ್ಲಿ ನೋಡ್ಕೋಬೇಕು ನೀವು. ಏನಕ್ಕಂದರೆ ಗೊತ್ತಾಗುತ್ತೆ ನೋಡಿ, ಇದು ಫ್ರಂಟ್ ಪಾರ್ಟು. ನಾವು ಬಲಗಡೆಗೆ ಪಾಕೆಟನ್ನು ಇಟ್ಟಿದ್ದೀವಿ ಸ್ನೇಹಿತರೆ. ನೋಡಿ, ಬಲಗಡೆಗೆ ಬಂದಿದೆ, ಹಾಗಾಗಿ ಇದು ಫ್ರಂಟ್ ಪಾರ್ಟು. ನೋಡಿ, ಇದು ಫ್ರಂಟ್ ಪಾರ್ಟು. ಇವಾಗ ಇದಕ್ಕೆ ಫ್ರಂಟ್ ಪಾರ್ಟಿಗೆ ಯಾವ್ದು ಬರಬೇಕು ನೋಡಿ, ಇಲ್ಲಿ ಫ್ರಂಟ್ ಪಾರ್ಟಿಗೆ ನಾವು ಈ ಡಿಸೈನ್ ತೆಗೆದಿವಿ ಸ್ನೇಹಿತರೆ. ನಾವು ನೆಕ್ಕನ್ನು ಈ ಥರ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಇಲ್ಲಿಗೆ ಬರಬೇಕು ನೋಡಿ, ಇದು ಈ ರೀತಿ ಬರ್ಬೇಕು. ಹೌದಾ, ಯಾವ ರೀತಿ ಮಾಡ್ಕೊಂತ ನೋಡ್ಕೋಣ. ನೋಡಿ, ಇವಾಗ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ನೇಹಿತರೆ ನೋಡಿ, 20 ಇಂಚು ಬೆಲ್ಟ್ ಅಳತೆ ಇದೆ ಅಲ್ವಾ, 20 ಇಂಚು ಸೊಂಟದ ಅಳತೆ ಇದೆ ನೋಡಿ. 20ಕ್ಕೆ ಮಾರ್ಕ್ ಮಾಡ್ಕೋಣ ಇಲ್ಲಿಂದ. ನೋಡಿ, ಇಲ್ಲಿವರೆಗೂ ಬರ್ತದೆ ಸ್ನೇಹಿತರೆ. ಇದು ಎಕ್ಸ್ಟ್ರಾ, ಏನಕ್ಕಂದ್ರೆ ನೋಡಿ, ನಾವು ಉಕ್ಸ್ ಮನಿ ಎಕ್ಸ್ಟ್ರಾ ಲೂಸಿಂಗ್ ಎಲ್ಲ ಕೊಟ್ಟಿದ್ದೀವಲ್ಲ, ಇದನ್ನ ಎಕ್ಸ್ಟ್ರಾ 1.5 ಇಂಚ್ ಕೊಟ್ಟಿದ್ದೀವಿ ನಾವು. 1.5 ಇಂಚ್ ಬರುತ್ತೆ, 2 ಕಡೆಗೆ 1.5 ಇಂಚು. ನೋಡಿ, ಇವಾಗ 10 ಇಂಚ್ ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ಇದ್ರ ಸೆಂಟ್ರಿಗೆ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇವೆರಡು ಸೆಂಟ್ರಿಗೆ ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ರಿ ನೀವು. ತುಂಬಾ ಈಸಿ ಮೆಥಡ್ ಸ್ನೇಹಿತರೆ. ಈ ರೀತಿ ನೀವು ಅಟ್ಯಾಚ್ ಮಾಡಲೇಬೇಕು. ನೀವು ಯಾವ ಸೈಡ್ ಬೇಕು ಆ ಸೈಡ್ ಅಟ್ಯಾಚ್ ಮಾಡಿದ್ರೆ ಒಂದ್ ಕಡೆ ಸೋಲ್ ಆಗುತ್ತೆ ಇದು. ನೋಡಿ, ಇವಾಗ ಇದರಲ್ಲಿ ಕೂಡ ನಾನು ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಸೆಂಟ್ರಿಗೆ ಈ ಸೆಂಟ್ರು ಬರ್ಬೇಕು ನೋಡಿ ಸ್ನೇಹಿತರೆ, ಈ ರೀತಿ ಬರ್ಬೇಕು. ಇದು ಫ್ರಂಟ್ ಪಾರ್ಟಿಗೆ ನೋಡಿ, ಫ್ರಂಟ್ ಪಾರ್ಟ್ ಡಿಸೈನ್ ಇದೆ. ವಿ ಶೇಪನ್ನು ನಾನು ಫ್ರಂಟ್ ಪಾರ್ಟಿಗೆ ಮಾಡಿದ್ದೀನಿ, ಬ್ಯಾಕ್ ಸೈಡ್ ರೌಂಡ್ ಶೇಪನ್ನು ಮಾಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಒಳಗಡೆ ಇಟ್ಟು, ನೋಡಿ ಈ ರೀತಿ ಒಳಗಡೆ ಇಟ್ಟು ಒಂದು 1/2 ಇಂಚು ಅಥವಾ 1/4 ಇಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚ್ ಮಾಡ್ಬೇಕು. ನೋಡಿ, ಈ ರೀತಿ ಮೇಲ್ಗಡೆಗೆ ಸ್ಟಿಚ್ ಬಿಟ್ಕೋಬೇಕು. ನೋಡಿ, ಇವಾಗ ನಾನು ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಮೊದಲಿಗೆ ಬಂದು ನಾವು ಬ್ಯಾಕ್ ಸೈಡಿಂದ ಮಾಡೋಣ. ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ಬರುತ್ತೆ. ನೋಡಿ ಸ್ನೇಹಿತರೆ, ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೆಂಟರ್ ಪ್ಲೇಸ್ ಇದೆ, ಇದಕ್ಕೂ ನಾವು ಹಾಫ್ ಸೆಂಟರ್ಗೆ ಮಾಡ್ಕೊಂಡಿದ್ದೀವಿ, ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಆ ಮಾರ್ಕ್ ಮೇಲೆ ಇಟ್ಟು ಈ ರೀತಿ ನೀವು ಅದನ್ನ ಸ್ಟಿಚ್ ಮಾಡ್ಕೊಳ್ರಿ. ನೀವು ಕೆಳಗಡೆ ಒಂದು 1/4 ಇಂಚ್ ನೀವು ಮಾರ್ಜಿನ್ 1/2 ಇಂಚ್ ಬಿಡೋದು ಸ್ನೇಹಿತರೆ, ನೀವು ಕೂಡ 1/2 ಇಂಚ್ ಬಿಡ್ಬೋದು. ಇಲ್ಲಾಂದ್ರೆ ನೋಡಿ, ಇದಕ್ಕೆ ಓವರ್ಲಾಕ್ ಮಾಡ್ಕೊಂಡು ನಂತರ ನೀವು ಅಟ್ಯಾಚ್ ಮಾಡಿ, ಇನ್ನೂ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಒಂದು 1/2 ಇಂಚಿಗೆ ಸ್ಟಿಚ್. ಹಾಗೆ ನೋಡಿ ಸ್ನೇಹಿತರೆ, ಈ ಸೈಡು ಈ ಸೆಂಟರ್ನ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಈ ಸೆಂಟರ್ಗೆ ಇದನ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಸ್ನೇಹಿತರೆ ನೋಡಿ, ಈ ರೀತಿ ನಾವು ಇವಾಗ ಅಟ್ಯಾಚ್ ಮಾಡ್ಕೊಂಡಿದೀವಿ. ನೋಡಿ, ಇದಕ್ಕೆ ಇನ್ನೊಂದು ಮೇಲ್ಗಡೆ ಒಂದು ಸ್ಟಿಚ್ ಬಿಟ್ಟ ನಾನು ಇದಕ್ಕೆ. ಹಾಗೆ ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಲೂಪ್ಸ್ ಅನ್ನ ಕೂಡ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಎಕ್ಸ್ಟ್ರಾ ಇರೋದು ಲೂಪ್ಸ್ ಅನ್ನ ಕಟ್ ಮಾಡಿ ತೆಗೆದು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಿಟ್ಕೊಳ್ರಿ. ನೋಡಿ ಸ್ನೇಹಿತರೆ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾವು ಇವಾಗ ಲುಪ್ಸ್ ಮೇಲ್ಗಡೆಗೆ ಸ್ಟಿಚ್ ಬಿಡೋಣ. ಇದಕ್ಕೆ ಲುಪ್ಸ್ಗೆ ಸ್ನೇಹಿತರೆ ರಫ್ ಮಾಡಿ ಸ್ಟಿಚ್ ಬಿಡಿ ನೀವು. ನೋಡಿ, ಈ ರೀತಿ ರಫ್ ಮಾಡಿ ಸ್ಟಿಚ್ ಬಿಡಬೇಕು.
ಸ್ನೇಹಿತರೆ ನೋಡಿ, ಇವಾಗ ನಾವು ಬೆಲ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ನಾವು ಇವಾಗ ಕೆಳಗಡೆ ಬಾಟಮ್ಗೆ ನಾವು ಮಾರ್ಕ್ ಮಾಡ್ಕೊಂಡು ಸ್ನೇಹಿತರೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ರೆ ನಾನು ಇದನ್ನು 2.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ. ಇದನ್ನ ಇವಾಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬಿಟ್ಟಿದ್ದೀರಾ ಅಷ್ಟನ್ನು ನೀವು ಫೋಲ್ಡ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, ಇವಾಗ ನಾವು ಕೆಳಗಡೆ ಪಟ್ಟಿ ಮಾಡ್ಕೊಂಡಿದ್ವಿ. ಇವಾಗ ಕಂಪ್ಲೀಟ್ ಆಯಿತು. ನಾವು ಸ್ಕರ್ಟನ್ನು ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ನೋಡಿ ಈ ರೀತಿ ನಮಗೆ ರೆಡಿ ಆಗುತ್ತೆ ಸ್ಕರ್ಟ್ ಅನ್ನೋದು. ಸ್ನೇಹಿತರೆ ನೋಡಿ, ಇದು ಓಪನ್ ಇದೆ. ನಾವು ಓಪನ್ ಇದನ್ನು ಕ್ಲೋಸ್ ಮಾಡಬೇಡಿ. ನೀವು ಯಾವಾಗಲೇ ನೀವು ಐರನ್ ಮಾಡ್ಕೊಂಡು ನಂತರ ಕ್ಲೋಸ್ ಮಾಡಿ. ನೋಡಿ ಐರನನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ಇದನ್ನು ಪ್ಲೇಟ್ಸನ್ನು ಈ ರೀತಿ ಇಟ್ಕೊಂಡು ನೀವು ಈಸಿಯಾಗಿ ಐರನ್ ಮಾಡ್ಕೋಬೋದು. ಓಪನ್ ಇದ್ದಾಗ ನೀವು ಇದನ್ನ ಐರನ್ ಮಾಡ್ಕೊಂಡು ನಂತರ ಇದನ್ನು ಕ್ಲೋಸ್ ಮಾಡಿ. ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ನೋಡಿ ಈ ರೀತಿ ನೀವು ಪ್ಲೇಟ್ಸನ್ನು ಸರಿ ಮಾಡಿಕೊಂಡು ಸ್ನೇಹಿತರೆ ನೋಡಿ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿ